ಸೊ ಹಾಗಾಗಿ ರೀಸೆಂಟಾಗಿ ಏನಾಗ್ತದಪ್ಪ ಅಂತಂದರೆ ಇಂಡಿಯನ್ ಏರ್ಫೋರ್ಸ್ ಮತ್ತು ನೇವಿ ಏನಾಗ್ತದಪ್ಪ ಅಂತಂದರೆ ಸೊ ಆಸ್ಟ್ರೇಲಿಯಾದ ಕೋಕೋಸ್ ಐಲ್ಯಾಂಡ್ಸ್ಗಳಿಗೆ ವಿಸಿಟ್ ಮಾಡಿತ್ತು. ಹಾಗಾಗಿ ಏನಪ್ಪ ಅಂದರೆ ಈ ಒಂದು ಐಲ್ಯಾಂಡ್ಸ್ಗಳು ನ್ಯೂಸ್ ಒಳಗದವು. ಓಕೆ, ಇಲ್ಲಿ ನಾವು ಜೊತೆಗೆ ಮತ್ತೆ ಯಾಕೆ ನಮ್ಗೆ ಇದು ನ್ಯೂಸ್ ಹೋದಪ್ಪ ಅಂದರೆ ಭಾರತ ಮತ್ತು ಆಸ್ಟ್ರೇಲಿಯಾದ ಕೋಆಪ್ರೇಷನ್ ಒಳಗೆ ನಾವೇನು ಮಾಡ್ತೀವಿ, ಮಿಷನ್ ಗಗನ್ಯಾನ್, ಎಸ್ ಮಿಷನ್ ಗಗನ್ಯಾನ್ಗೆ ನಾವೇನು ಮಾಡ್ಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಈ ಒಂದು ಐಲ್ಯಾಂಡ್ಸ್ಗಳಿಗೆ ವಿಸಿಟ್ ಮಾಡಿದೆ. ಇಲ್ಲಿ ಮಿಷನ್ ಗಗನ್ಯಾನ್, ಎಸ್ ಇದರಿಂದ ನಮ್ಗೆ ಏನಾಗ್ಲಿಕ್ಕತ್ತದಪ್ಪ ಅಂತಂದರೆ ಎಸ್ ಮಿಷನ್ ಗಗನ್ಯಾನ್, ಮಿಷನ್ ಗಗನ್ಯಾನ್ಗೆ ಏನಾಗ್ತದಪ್ಪ ಅಂದರೆ ಇದು ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ನಾವು ಕಾನ್ಸೆಪ್ಟ್ಸ್, ಜಾಗ್ರಫಿ ಕಾನ್ಸೆಪ್ಟ್ಸ್ ನೋಡಿದರೆ ಈ ಕೋಕೋಸ್ ಐಲ್ಯಾಂಡ್ಸ್ಗಳು ಎಲ್ಲಿ ಬರ್ತಾವಪ್ಪ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಆಸ್ಟ್ರೇಲಿಯಾದಿಂದ ಪ್ರದೇಶವಾಗಿದೆ. ಇವೆಲ್ಲ ಲೊಕೇಟ್ ಆಗಿದ್ದಾವೆ ಹಿಂದೂ ಮಹಾಸಾಗರ. ಓಕೆ, ಹಿಂದೂ ಮಹಾಸಾಗರ ಕೇವಲ ಭಾರತಕ್ಕಷ್ಟೇ ಇಲ್ಲ, ದ ಎಂಟೈರ್ ವಾಟರ್ ಬಾಡಿ ಇಸ್ ಕಾಲ್ಡ್ ಆಸ್ ಇಂಡಿಯನ್ ಓಷನ್. ಇಡೀ ಜಗತ್ತಲ್ಲಿ ಯಾವುದಾದ್ರೂ ಒಂದು ಓಷನ್ ದೇಶದಿಂದ ಕರೆಯಲ್ಪಡ್ತಾ ಇದ್ದರೆ ಅಥವಾ ಅದರ ನೈಬರ್ ಕಂಟ್ರಿಯಿಂದ ಕರೆಯಲ್ಪಡಿದ್ರೆ ದಟ್ ಇಸ್ ಇಂಡಿಯನ್ ಓಷನ್ ಓನ್ಲಿ. ಮತ್ತು ಯಾವುದು ಕೂಡ ಆ ಪರ್ಟಿಕ್ಯುಲರ್ ಕಂಟ್ರಿ ನೇಮಿಂದ ಕರೆಯಂಗಿಲ್ಲ. ಲೈಕ್ ನಮ್ಮ ಹತ್ರ ಲೈಕ್ ಅಟ್ಲಾಂಟಿಕ್ ಓಷನ್ಸ್ ಅದ, ಪೆಸಿಫಿಕ್ ಓಷನ್ ಅದ. ಸೊ ಅವೆಲ್ಲವೂ ಕೂಡ ಏನಪ್ಪ ಅಂದರೆ ಪರ್ಟಿಕ್ಯುಲರ್ ನೇಮ್ ಇದ್ದು, ಬಟ್ ಇಂಡಿಯನ್ ಓಷನ್ ಮಾತ್ರ ದೇಶದ ನೇಮಿಂದ ಕರೆಯಲ್ಪಡ್ತು. ಓಕೆನಾ, ಎಸ್. ಸೊ ಹಾಗಿದ್ರೆ ಈ ಕೋಕೋಸ್ ಐಲ್ಯಾಂಡ್ಸ್ ಎಲ್ಲದಪ್ಪ ಅಂದರೆ ಹಿಂದೂ ಮಹಾಸಾಗರದಲ್ಲಿ, ಎಲ್ಲಿ ಹಿಂದೂ ಮಹಾಸಾಗರದಲ್ಲಿದ್ದವು. ಅದು ಯಾವ ಪ್ರದೇಶವಾಗಿದ್ದವಪ್ಪ ಅಂದರೆ ಆಸ್ಟ್ರೇಲಿಯಾದ ಆಡಳಿತ, ಎಸ್ ಆಸ್ಟ್ರೇಲಿಯನ್ ಐಲ್ಯಾಂಡ್ಸ್ಗಳಾಗಿದ್ದಾವೆ. ಓಕೆನಾ, ಎಸ್. ಹಾಗಿದ್ರೆ ಇವು ಯೂಶ್ವಲಿ ಏನಪ್ಪ ಅಂದರೆ ಪಶ್ಚಿಮ ಆಸ್ಟ್ರೇಲಿಯಾದ ಪರ್ತ್ನಿಂದ 3000 ಕಿಲೋಮೀಟರ್ ದೂರದವು. ಪಶ್ಚಿಮ ಅಂದರೆ ವೆಸ್ಟರ್ನ್ ಆಸ್ಟ್ರೇಲಿಯಾದಿಂದ ಎಷ್ಟು 3000 ಕಿಲೋಮೀಟರ್ ಲಾಂಗ್ ದೂರಿದವು, ಅವೇ 3000 ಕಿಲೋಮೀಟರ್ ಅವೇ. ಓಕೆನಾ, ಎಸ್. ಹಾಗಿದ್ರೆ ಇದ್ರ ಜೊತೆಗೆ ಮತ್ತು 27 ಸಣ್ಣ ದ್ವೀಪಗಳನ್ನು ಮಾಡಲ್ಪಟ್ಟಿದ್ದು 2 ಹವಳ ಅಟಾಲ್ಗಳನ್ನು ಒಳಗೊಂಡಿದೆ. ಟೋಟಲ್ ಎಷ್ಟು ಐಲ್ಯಾಂಡ್ಸ್ ಇದಪ್ಪ ಅಂದರೆ 27 ಐಲ್ಯಾಂಡ್ಸ್ ಜೊತೆಗೆ 2 ಏನದಪ್ಪ ಅಂದರೆ ಕೋರಲ್ ರೀಫ್ಸ್, ಹವಳ ದ್ವೀಪಗಳು. ಓಕೆ, ಸೊ 28 ಐಲ್ಯಾಂಡ್ಸ್ ಇದ್ದು ಅದರಲ್ಲಿ 2 ಏನದಪ್ಪ ಅಂತಂದರೆ ಕೋರಲ್ ರೀಫ್ಸ್ ಆಗಿದ್ದಾವೆ. ಜೊತೆಗೆ ನೀವು ಜಾಗ್ರಫಿ ಒಳಗೆ ಕರಿತೀರಿ ಗ್ರೇಟ್ ಬ್ಯಾರಿಯರ್ ರೀಫ್. ಓಕೆ, ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲದಪ್ಪ ಅಂದರೆ ಆಸ್ಟ್ರೇಲಿಯಾದೊಳಗೆ ಬರ್ತದೆ. ಎಸ್, ಗ್ರೇಟ್ ಬ್ಯಾರಿಯರ್ ರೀಫ್. ಗ್ರೇಟ್ ಬ್ಯಾರಿಯರ್ ರೀಫ್ ನಮ್ಗೆ ಆಸ್ಟ್ರೇಲಿಯಾದಲ್ಲಿ ಬರ್ತಾ ಹೋಗ್ತದೆ. ಯಾವುದು ಪ್ರಾಸ್ಪ್ಯಾರಿಟಿ? ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರುವ ಕೆಂಪೇಗೌಡರ ಮೂರ್ತಿ. ಸೊ ಇದ್ರದ್ದು ನೇಮ್ ಬಂದುಬಿಟ್ಟು ಏಕತ್ವದ ಪ್ರತಿಮೆ, ಏಕತ್ವ ಅಲ್ಲ, ಇದಕ್ಕೂ ಹೆಸರಿಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಈ ಕಾರ್ಯಕ್ರಮಕ್ಕೆ ಏಕತ್ಮಾತ. ಹಾಂ, ವೆರಿ ಗುಡ್, ಥ್ಯಾಂಕ್ ಯು. ಓಕೆ, 108 ಅಡಿ ಎತ್ತರದ ಶಂಕರಾಚಾರ್ಯರ ಪ್ರತಿಮೆ. ಎಲ್ಲಿಪ್ಪ ಅಂತಂದರೆ ಮಧ್ಯಪ್ರದೇಶದಲ್ಲಿ ನಾವಿದನ್ನು ಮಧ್ಯಪ್ರದೇಶದ ಓಂಕಾರೇಶ್ವರ್. ಎಲ್ಲಿ? ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ನೋಡ್ತಾ ಇದ್ದೀವಿ. ಸೊ ಯೂಶ್ವಲಿ ಇದ್ರ ಹೆಸರು ಬಂದುಬಿಟ್ಟು ಸ್ಟ್ಯಾಚ್ಯೂ ಆಫ್ ಒನ್ನೆಸ್, ಅಥವಾ ಇವ್ರು ಕನ್ನಡದಾಗ ಏನು ಕರೀತಾರಪ್ಪ ಅಂದರೆ ಏಕತ್ಮಾಥ ಕಿ ಪ್ರತಿಮಾ. ಹಿಂದಿ ಒಳಗೆ ಅದಕ್ಕೆ ನಾವು ಏಕತ್ವದ ಪ್ರತಿಮೆ ಅಂತೇಳಿ ಕರಿತೀವಿ. ಎಸ್, ಏಕತ್ವದ ಪ್ರತಿಮೆ. ಏಕತ್ವದ ಪ್ರತಿಮೆ ಟ್ರೆಂಡ್ ಇದು. ನಮ್ಮ ಒಂದೊಂದ್ಸಲ ಒಂದೊಂದು ಟ್ರೆಂಡ್ ಇರ್ತದೆ ನಮ್ದು. ಇಷ್ಟ ಇಟ್ಸ್ ಲೈಕ್ ಅವ್ರೇನೋ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಇಟ್ಟರಂತೆ, ಇನ್ನೊಬ್ಬರು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ, ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್, ಸ್ಟ್ಯಾಚ್ಯೂ ಆಫ್ ಒನ್ನೆಸ್, ಜೊತೆ ಬೇರೆ ಬೇರೆ ಹೆಸರು. ಬಟ್ ನೆನಪಿಟ್ಕೋಬೇಕಿದ್ರೆ ಅವ್ರು ಪರ್ಟಿಕ್ಯುಲರ್ ನೇಮ್ಗಳು. ಒನ್ಸ್ ಗ್ರೂಪ್ ಸಿ ಒಳಗೆ ಕೇಳಿದನ್ನು, ಈ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿರುವಂತಹ ಅದ್ರ ಹೆಸರು ಏನು ಅಂತೇಳಿ ಎಲ್ಲರಿಗೂ ಗೊತ್ತು, ಕೆಂಪೇಗೌಡರ ಮೂರ್ತಿ ಅಂತೇಳಿ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಏನು ಹೇಳ್ತಾರಪ್ಪ ಅಂದರೆ ಒಂದು ನೇಮ್ ಇಟ್ಟಿದ್ದಾರೆ, ಅಂದರೆ ನಮ್ಮ ದೇಶದ ಇಂಟಿಗ್ರಿಟಿಯನ್ನು ಹೇಳುವಂಥದ್ದು ಇರ್ಬೇಕು. ಓಕೆನಾ, ಎಸ್. ಇದು ಏಕತ್ವದ ಪ್ರತಿಮೆ ಅಥವಾ ಏಕತ್ಮಾಥ ಕಿ ಪ್ರತಿಮಾ. ಓಕೆ, ಎಸ್.
ಹಾಗಿದ್ರೆ ಯೂಶ್ವಲಿ ಇದನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದೋರ್ನಲ್ಲಿ ಸುಮಾರು 80 ಕಿಲೋಮೀಟರ್ ದೂರದ ಕಾಂಡ್ವಾ ಜಿಲ್ಲೆಯ ಮಥಾಂದ ಪಟ್ಟಣದಲ್ಲಿ ಓಂಕಾರೇಶ್ವರ ಅಂತ ಹೇಳಿ ಕರೆಯಲ್ಪಡುವಂತಹ ಇಂದೋರ್ನಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಕಾಂಡ್ವಾ ಅನ್ನುವಂಥ ಡಿಸ್ಟಿಕ್ನೆಲ್ಲ ಮದಾಂಥ ಮದಾಂಥ ಎಲ್ಲಿ ಕಾಂಡ್ವಾ ಡಿಸ್ಟಿಕ್ನ ಕಾಂಡ್ವಾ ಡಿಸ್ಟಿಕ್ಲಿ ಬರುವಂಥ ಮದಾಂತ ಅನ್ನುವಂಥ ಏರಿಯಾದೊಳಗೆ ಅದಕ್ಕೆ ನಾವೇನು ಕರಿತೀವಿ ಓಂಕಾರೇಶ್ವರ ಏನು ಕರೆದ್ವಿ ಓಂಕಾರೇಶ್ವರ ಏನು ಕರಿತೀವಿ ಓಂಕಾರೇಶ್ವರ ಅಂಥೇಳಿ ಕರಿತೀವಿ ಓಕೆನಾ. ಈ ಪ್ರತಿಮೆ ಶಿವನ 12 ಜ್ಯೋತಿರ್ಲಿಂಗ ಒಂದಾದ ಪವಿತ್ರ ಓಂಕಾರೇಶ್ವರ ದೇವಾಲಯ ಸಮೀಪ ಅಂದರೆ ಈ ಪ್ರತಿಮೆ ಯಾಕೆ ಓಂಕಾರೇಶ್ವರ ಅಂತೇಳಿ ಕರೀತಾರಪ್ಪ ಅಂದರೆ ಟೋಟಲ್ 12 ಜ್ಯೋತಿರ್ಲಿಂಗಸ್ ವಿ ಹಾವ್. ಓಕೆ, ಆ 12 ಜ್ಯೋತಿರ್ಲಿಂಗದಲ್ಲಿ ಒಂದಾದಂತಹ ಪವಿತ್ರ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಸಮೀಪ ಇರೋದ್ರಿಂದ ಇದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಓಂಕಾರೇಶ್ವರ ಅಂತ ಕರಿತೀವಿ. ಓಕೆ, 12 ಜ್ಯೋತಿರ್ಲಿಂಗಗಳ ಪೈಕಿ ಓಂಕಾರೇಶ್ವರ ಬಳಿ ಇದೆ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದರೆ ಓಂಕಾರೇಶ್ವರ ಅಂತ ಕರಿತೀವಿ. ಓಕೆ, ಈ ಒಂದು ಪ್ರತಿಮೆ ಅದ್ವೈತ ವೇದಾಂತ ಮತ್ತು ತತ್ವಶಾಸ್ತ್ರದ ಮೇಲೆ ಜ್ಞಾನವನ್ನು 12 ವಯಸ್ಸಿನ ಓಂಕಾರೇಶ್ವರಕ್ಕೆ ಭೇಟಿ ನೀಡಿದ ಖ್ಯಾತ. ಅಂದರೆ ಇದನ್ನು ಯಾಕೆ ಅಂತಂದರೆ ಇವರು ಆದಿಶಂಕರಾಚಾರ್ಯ ಅಂದರೆ ಸೋಷಲ್ ರಿಫಾರ್ಮರ್ ಇವರೆಲ್ಲ. ಓಕೆನಾ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಬರ್ತಾರೆ. ಓಕೆ, ಅಲ್ಲಿ ಅವ್ರದ್ದು ಥೇರಿಗಳು ಬರ್ತದೆ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತೇಳಿ. ಆ್ಯಕ್ಚುಲಿ ಶಂಕರಾಚಾರ್ಯರು ಬಂದುಬಿಟ್ಟು ಯಾವ ಅಂತಂದ್ರೆ ಅದ್ವೈತ ಸಿದ್ಧಾಂತ. ಓಕೆ, ಹಾಂ, ಅವ್ರದ್ದು ದ್ವೈತ. ಓಕೆ,